ಪರ್ಸನಲ್ ಪಾರ್ಸಲ್ ಬಿಡ ಹೋಗ್ತಾನ ಅವನು. ನಾ ಏನ್ ಮಾಡ ನೀನ್ ಗೊತ್ತಾಗಲ್ಲ ನಿನ್ ಕಾಮನ್ ಸೆನ್ಸ್ ಇಲ್ಲ. ಹೇಳಿ ಅವನಿಗೆ ಮನೆ ಬರ್ಕೊಂಡು ಹೇಳಿ ನಾನು ಇವಾಗ ಹೇಳಿ. ಅವನೇನಂತ ಗೊತ್ತಾನ ಒಂದ್ಸರಿ ಅಂತ ಒಂದ್ಸರಿ ಅಂತ ಅದ್ರ ಅರ್ಥ ಏನು ಒಂದ್ಸರಿ ಅಂದ್ರ ಏನಂತ ನೀಗ ಅಷ್ಟು ಹೊಡ್ದಾಗಲ್ಲ ಒಂದ್ಸರಿ ಅಂದ್ರ ಏನ್ ಹೇಳು. ಒಂದ್ಸರಿ ಅಂದ್ರ ನಂಗೆ ಆಗಲ್ವಮ್ಮ ನಂಗೆ ಸರಿ ಅನ್ಸಂಗಿಲ್ಲ ಹೋಗು ನಮಗಂತ ಬರಕ್ ಕೊಡ ಅಂದ್ರೆ ಈ ಒಂದ್ಸರಿ ಈಗ ಮಾಡಕೊಂಡ್ ಸರಿ ಅಂತ ಮಾಡಕೊಂತ ಬಂದಿಲ್ಲ ಮಕ್ಕಂತ ಇಲ್ಲ ಮಕ್ಕಳ ಸರಿ ಬಂದ್ ನಮಗಿಲ್ಲ ಅವನು. ವೀಕ್ಷಕರೇ ನಮಸ್ಕಾರ, ಲೈವ್ ಹಾವೇರಿ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಕಳೆದ ವಾರ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ರಾಮತೀರ್ಥ ಹೊಸಕೊಪ್ಪ ಗ್ರಾಮದಲ್ಲಿ ಘಟಿಸಿದ್ದ ಯುವತಿ ಅನುಪಮ ಸಾವಿನ ಪ್ರಕರಣಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದ್ದು, ಸಾವಿನ ಹಿಂದೆ ಮಾವನ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಬಿಎಸ್ಸಿ ನರ್ಸಿಂಗ್ ವ್ಯಾಸಂಗ ಮಾಡಲು ಸಿದ್ಧತೆ ನಡೆಸುತ್ತಿದ್ದ ಕೇವಲ 20 ವರ್ಷದ ಅನುಪಮ ಆಗಸ್ಟ್ 11ರಂದು ತನ್ನ ಮನೆಯ ಬೆಡ್ರೂಮ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಳು. ಆರಂಭದಲ್ಲಿ ಈ ಪ್ರಕರಣ ಸಾಮಾನ್ಯ ಆತ್ಮಹತ್ಯೆಯಂತೆ ಕಂಡಿದ್ದರೂ ಈಗ ಕುಟುಂಬಸ್ಥರು ಸಾವಿನ ಹಿಂದೆ ಗಂಭೀರ ಆರೋಪಗಳನ್ನ ಮಾಡುತ್ತಿದ್ದಾರೆ. ಮೃತ ಅನುಪಮಳ ಮನೆಯ ಎದುರಲ್ಲಿ ವಾಸವಿದ್ದ ವಿವಾಹಿತ ಅಕ್ಷಯ್ ಎಂಬಾತನ ವಿರುದ್ಧ ಕುಟುಂಬಸ್ಥರು ಬೆರಳು ತೋರಿಸಿದ್ದಾರೆ. ವಾಡಿಕೆಯಲ್ಲಿ ಮಾವನ ಸಂಬಂಧದಲ್ಲಿದ್ದ ಈ ವ್ಯಕ್ತಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮನೆಗೆ ಬಂದು ಅನುಪಮಳಿಗೆ ಪದೇ ಪದೇ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಕುಟುಂಬಸ್ಥರ ಆರೋಪದ ಪ್ರಕಾರ ಅಕ್ಷಯ್ ಅನುಪಮಳಿಗೆ ಅಶ್ಲೀಲವಾಗಿ ಮಾತನಾಡುವುದು, ದೈಹಿಕವಾಗಿ ಸ್ಪರ್ಶಿಸುವುದು ಹಾಗೂ ಮಾನಸಿಕ ಒತ್ತಡ ಹೇರುವುದು ಸೇರಿದಂತೆ ಹಲವು ರೀತಿಯ ಕಿರುಕುಳ ನೀಡಿದ್ದಾನೆ. ಅಲ್ಲದೆ ಬೇರೆ ಮಹಿಳೆಯರೊಂದಿಗೆ ಕಳೆದ ಖಾಸಗಿ ಫೋಟೋ ಹಾಗೂ ವಿಡಿಯೋಗಳನ್ನು ತೋರಿಸಿ ಯುವತಿಗೆ ಮಾನಸಿಕ ಹಿಂಸೆ ನೀಡಿದ್ದಾನೆ ಎಂಬ ಆರೋಪವೂ ಕೇಳಿ ಬಂದಿದೆ. ಅಂದ್ರೆ ನನ್ನ ಹತ್ರ ಏನು ಹೇಳ್ಕೊಂಡಿದ್ದಿಲ್ಲ ಅಕ್ಕಿ. ನನಗೆ ಅಕ್ಕಿ ಡೆತ್ ಆದ್ಮೇಲೆ ನನ್ಗೆ ಗೊತ್ತಾಗಿದೆ. ಆಮೇಲೆ ಅದ ಈಗ ಒಂದು ದರ್ಶನ್ ಅಂತ ಹೇಳಿದ್ರಲ್ಲ, ಅದ ಹುಡುಗನಿಂದ ನಾವು ನಮ್ಗೆ ಡೌಟ್ ಬಂದು ನಾವು ಬರಬೇಕಾದ್ರೆ ಅವ್ನಿಗೆ ಕಾಲ್ ಮಾಡಿದ್ವಿ. ಆ ಹುಡುಗ ಆನ್ ದ ಸ್ಪಾಟ್ ಅದು ಆಡಿಯೋ ಹಾಕಿದ, ಇವ್ನ ಏನೇನ್ ಮಾಡಿದಾನ ಅಕ್ಷಯ್ ಅಂತಂದು ಹೇಳಿ. ಅವ ಆಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದು, ಅವ ಕೆಟ್ಟ ಫೋಟೋ ತೋರಿಸಿದ್ದು, ಆಕಿಗೆ ಕೆಟ್ಟದಾಗಿ ಅಬ್ಯೂಸಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದಾಗಿರ್ಬೋದು. ಆಮೇಲೆ ಯಾರು 2 ಮನೆಯೊಳಗೆ ಇಲ್ದಾಗ ಹಿಂದ್ಗಡೆ ಬಂದು ಬಾಗ್ಲ ತೆಗೆದು ಮುಂದಲ್ದು ಬಾಗ್ಲಾದ್ ಬಂದು ಇಲ್ಲಿ ಹಾಲಿಂದು ಬಂದು ಕೂಗೋದಕ್ಕಿಗೆ ಕೆಟ್ಟದಾಗಿ ಯೂಸ್ ಮಾಡ್ಕೊಂಡಿದ್ದಾಗಿರ್ಬೋದು. ಅವ ನೋಡಿದ್ರೆ ಉದ್ದಕ, ನಮ್ ತಂಗಿ ನೋಡಿದ್ರೆ ಕಡ್ಡಿ ಸರ್, ಅಕ್ಕಿ ನೋಡಿದ್ರೆ ಬಂದ್ ನೀವ್ ಹಿಂಗ್ ಬಂದ್ ಹಗ್ ಮಾಡಿದ್ರ ಅಕ್ಕಿ ಮುಗಿದ್ ಹೋದ್ ಸಂತಿ. ಅಕ್ಕಿ ಒಂದ್ ತಂಗಿ ಇರೋದ ಈಟದಾಳ್ರಿ ಅಕ್ಕಿ. ಅಕ್ಕಿ ಏನಾಯ್ತು ಏನಿಲ್ಲ, ನಮಗದು ನಮ್ಗ್ ನ್ಯಾಯ ಬೇಕಾಗೈತಿ. ಅಂದ್ರ ನಮಗ ಏನಂದ್ರ ಅಕ್ಕಿ ಹತ್ರ ಏನೋ ದರ್ಶನ್ ಅನ್ನೋ ಹುಡುಗ ಲವ್ ಮಾಡಿದ್ರಿಬ್ರು. ನಾವು ಬೆದರಿಕೆನೋ ಹಾಕಿದ್ವಿ ಹೋದ 1 ವರ್ಷದ ಹಿಂದ. ಅವಾಗ ಹೊಡೆದಿದ್ ಲೆಕ್ಕಕ್ಕೆ ನೋಡಿದ್ರೆ ನಮ್ ತಂಗಿ ಅವತ್ಲೆ ಆನ್ ದ ಸ್ಪಾಟ್ ಸಾಯ್ಬೇಕಾಗಿತ್ತು. ಅಂತ ಇದು ಮಾಡ್ಲಿಕ್ಕೆ ಒಂದ ಸರಿಗೆ ಈ ಸಾಯಕ್ ನಮಗೆ ಅದು ಏನ್ ಕಾರಣ ನಮ್ಗೆ ಇದುವರೆಗೂ ನಮಗ್ ಗೊತ್ತಾಗತ್ತಿಲ್ಲ ರೀ. ಈ ಎಲ್ಲ ವಿಚಾರಗಳನ್ನ ಅನುಪಮ ತನ್ನ ಅಕ್ಕನ ಮುಂದೆ ಹೇಳಿಕೊಂಡಿದ್ದಾಳೆ. ಸಾವಿಗೆ ಮುನ್ನ ಅಕ್ಕ ತಂಗಿ ನಡುವಿನ ಸಂಭಾಷಣೆಯ ಆಡಿಯೋ ಕೂಡ ಇದೀಗ ಲಭ್ಯವಾಗಿದೆ ಎಂದು ಕುಟುಂಬಸ್ಥರು ಹೇಳುತ್ತಿದ್ದಾರೆ. ಆಡಿಯೋದಲ್ಲಿ ಅನುಪಮ ತಾನು ಅನುಭವಿಸಿದ್ದ ಕೈ ಘಟನೆಗಳ ಬಗ್ಗೆ ವಿವರವಾಗಿ ಮಾತನಾಡಿದ್ದಾಳೆ ಎನ್ನಲಾಗಿದೆ. ಈ ಅಕ್ಷಯ್ ಹೇಳ್ತೀರಿ ನಾ ಹೇಳ ಅವನಿಗೆ ಪಟ ಮನಿ ಬಂದು ಮೈಕೈ ಎಲ್ಲ ಮುಟ್ಟಿ ಹಿಡ್ಕೊಂಡ ನನ್ನ ಇವತ್ತ. ನಾ ಎದ್ದು ಹೋಗಿಲ್ಲ, ನಾನು ಶಿವಾಜಿ ಕದ ಒರ್ಸಿ ರೂಮ್ನಾಗ ಕದ ಒರ್ಸಕೊಂತಾನೆ, ಕಿಟಕಿ ಒರ್ಸಕೊಂತಾನೆ. ಯಾವ ಹುಡುಗ ಕೂತು ಅಲ್ಲಿ ಅಲ್ಲಿ ಇಲ್ಲಿದ್ ನೋಡ್ಕೊಂಡ್ ಬಂದ ನಮ್ಮ ಮನೆಗೆ. ಇಲ್ಲಿ ಬಂದು ನಾ ಇಲ್ಲಿ ಬಂದು ಕಿಟಕಿ ಹೊಡ್ಸಕೊಂತಾನೆ, ಒಳಗ್ ಬಂದ ಅಲ್ಲಿ ಇಲ್ಲಿ ಬಂದ್ ಮಕ್ಕಳ ನಂಗೆ ಗೊತ್ತಾರ ಬಂದ್ ಕೂತ್ಕೊಂಡಿದ್ವಿ ನೆಟ್ಟಿಗೂ. ಚಿಟ್ರಿ ಮನೆಗೆ ಹೋಗ್ಬೇಕು. ನಾನು ಕಿಟಕಿ ಹೊಡ್ಸಕೊಂತಾನೆ ಹೆಂಗ್ ಗೊತ್ತಾಗತ್ತಾರ ಬಂದಿದ್ದಾರ ಬಂದಾನ. ನಾನು ಕಿಟಕಿ ಹೊಡ್ಸಕೊಂತಾನೆ ಬಂದ್ ಹಿಡ್ಕೊಂಡ್ಬಿಟ್ಟ. ಮಿಸ್ಕೊಳಕ ಆಗೋಲ್ಲ ನನಗ. ಹೊಲ್ಸ ಅಲ್ಲ ಪರ್ಸನಲ್ ಪಾರ್ಸಲ್ ಬಿಡ ಹೋಗ್ತಾನ ಅವನು. ನಾ ಏನ್ ಮಾಡ ನೀನ್ ಗೊತ್ತಾಗಲ್ಲ ನಿನ್ ಕಾಮನ್ ಸೆನ್ಸ್ ಇಲ್ಲ. ಹೇಳಿ ಅವನಿಗೆ 1 ವರ್ಷದ ಹಿಂದೆ ಅನುಪಮ ದರ್ಶನ್ ಎಂಬ ಯುವಕನನ್ನ ಪ್ರೀತಿಸುತ್ತಿದ್ದ ವಿಚಾರ ಕುಟುಂಬಕ್ಕೆ ತಿಳಿದಿತ್ತು. ಬಳಿಕ ಮನೆಯವರು ಬುದ್ಧಿವಾದ ಹೇಳಿ ಆಕೆಯನ್ನ ಮನೆಯಲ್ಲಿಯೇ ಇರಿಸಿದ್ದರು. ಇದೇ ಸಂದರ್ಭವನ್ನು ದುರುಪಯೋಗಪಡಿಸಿಕೊಂಡು ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ಎದುರು ಮನೆಯ ಅಕ್ಷಯ್ ಆಗಾಗ ಮನೆಗೆ ಬರುತ್ತಿದ್ದ ಎಂದು ಆರೋಪಿಸಲಾಗಿದೆ. ಅದು ಏನು ಸರ ಸೋಮವಾರ ಈ ಸಂಜೆಗೇನೋ ಸೋಮವಾರ ಏನೋ ಆಗಿತ್ತಂತ ಸರ್ ಇನ್ಸಿಡೆಂಟು. ಏನಾಗಿತ್ತಂದ್ರೆ ಅವಳು ಒಬ್ಳೆ ರೂಮಲ್ಲಿ ಇದ್ದಾಗ ಬಂದವನೇ ಹ್ಯಾಗ್ ಮಾಡ್ಕೊಂಡು ಪ್ರೈವೇಟ್ ಸ್ಪಾಟ್ಸ್ ಎಲ್ಲ ಹಿಂಗೆಲ್ಲ ಮುಟ್ಟಿದ್ನಂತೆ. ನಾನು ಸಂಜೆಗೆ ಬಂದಾಗ ಸಂಜೆಗೆ ಸೋಮವಾರ ಹಿಂಗಾಗೈತಿ ಹಿಂಗೆಲ್ಲ ಅಂತ ಹೇಳಿದ್ಲಕ್ಕಿ ಸರ್. ಹಿಂಗ ನಾನು ಸುಮ್ಮನೆ ನನ್ನ ಪಾಡಿ ನಾನು ಕೆಲಸ ಮಾಡ್ತಿದ್ದೆ. ಅವನ ಅಕ್ಷಯ್ಗೆ ಹೇಳ್ತಿರಲ್ಲ ನೀವು ಅಂತಂದು ಹೇಳಿದೆ ಸರ್. ಏನಾಗೈತಿ ಅಂದ್ರೆ ಎಲ್ಲ ಬಿಚ್ಚಿ ನೂಲಾಗಿ ಬಿಚ್ಚಾತ್ರ ಹಿಂಗೆಲ್ಲ ಮಾಡ್ಯಾನ. 3-4 ಸತಿ ಮನೆಗೆ ಬಂದಾನ. ಯಾರು ಇಲ್ದಾಗ ಮನಿ ಬಾಗ್ಲ ಬಂದ್ ತಟ್ಟೋಗ್ಯಾನ. ನಾನು ರೂಮ್ ಬಾಗ್ಲ ಹಾಕೊಂಡಿದ್ದೆ. ಆಮೇಲೆ ಹಿಂಗೆಲ್ಲ ಪ್ರೈವೇಟ್ ಸ್ಪಾಟ್ಸ್ ಮುಟ್ಟ ಅಂತೆಲ್ಲ ಹೇಳಿದ್ರು. ಮತ್ತೆ ಇನ್ನೊಂದ್ಸತಿ ಅವ್ರ ಅಣ್ಣನ್ ಕರೆಸಿ ಎಲ್ಲ ಹೇಳಿದ್ವಿ ಸರ್, ಹಿಂಗೆಲ್ಲ ಮಾಡತ್ತಾನ, ಅವ್ನ ಹಕ್ಕಿಗತಿ ಏನ್ ನೋಡ್ರಿ ಅಂತೆಲ್ಲ
ಹಿಂಗೆಲ್ಲ ಹೇಳಿದ್ವಿ ಸರ್. ಆಯ್ತಮ್ಮ ನೀವ್ ಯಾರ ಹತ್ರ ಗದ್ಲಾ ಮಾಡಕ್ ಹೋಗ್ಬಿಡ್ರಿ, ಇನ್ನಿಲ್ಲೇ ಇಟ್ಕೊಳ್ರಿ, ನಾನು ಅವ್ನು ಮೆಟ್ ತೊಗೊಂಡು ಹೊಡೆದ್ ಬುದ್ಧಿ ಕಲಿಸ್ತೇನೆ, ಇನ್ನೊಮ್ಮೆ ಯಾ ಹೆಣ್ಮಕ್ಳು ಮುಟ್ಬಾರ್ದಂತ ಹೇಳಿದಾರೆ ಇವರು. ಈಗ ಅನುಪಮಳ ಸಾವಿಗೆ ನೇರವಾಗಿ ಅಕ್ಷಯ್ನೇ ಕಾರಣ ಎಂದು ಕುಟುಂಬದವರು ಒತ್ತಾಯಿಸುತ್ತಿದ್ದು ನ್ಯಾಯಕ್ಕಾಗಿ ಕಣ್ಣೀರಿಟ್ಟು ಮನವಿ ಮಾಡಿದ್ದಾರೆ. ಪ್ರಕರಣ ಈಗಾಗಲೇ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಇದರ ನಡುವೆ ಕುಟುಂಬಸ್ಥರು ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಅವರನ್ನ ಭೇಟಿ ಮಾಡಿ ನ್ಯಾಯಕ್ಕಾಗಿ ಮನವಿ ಸಲ್ಲಿಸಿದ್ದಾರೆ. ಈ ಪ್ರಕರಣದ ಸತ್ಯಾಸತ್ಯತೆ ಏನೇ ಇದ್ದರೂ ಹೊರಬರಲಿ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಲಿ ಎಂದು ಆಗ್ರಹಿಸಿದ್ದಾರೆ. ಅನುಪಮಳ ಸಾವಿನ ಹಿಂದೆ ನಿಜವಾಗಿಯೂ ಲೈಂಗಿಕ ಕಿರುಕುಳವೇ ಕಾರಣವೇ? ಕುಟುಂಬಸ್ಥರ ಆರೋಪಗಳಿಗೆ ಸಾಕ್ಷ್ಯಾಧಾರಗಳು ಏನು ಹೇಳುತ್ತವೆ? ತನಿಖೆಯಲ್ಲಿ ಮತ್ತಿನ್ನೇನು ಸತ್ಯಾಂಶಗಳು ಹೊರಬೀಳಲಿವೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದ್ದು ಪೊಲೀಸ್ ತನಿಖೆಯ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಹಾವೇರಿ ಜಿಲ್ಲೆಗೆ ಒಬ್ಬ ಮಹಿಳೆಯೇ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಆಗಿರುವುದರಿಂದ ಕಾನೂನಾತ್ಮಕವಾಗಿ ಈ ಯುವತಿಗೆ ಯಾವ ರೀತಿಯ ನ್ಯಾಯ ಒದಗಿಸಿಕೊಡುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ. ವೀಕ್ಷಕರೇ, ಹಾವೇರಿ ಜಿಲ್ಲೆಯ ಮತ್ತಷ್ಟು ತಾಜಾ ಸುದ್ದಿಗಳಿಗಾಗಿ ಲೈವ್ ಹಾವೇರಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ನಮಸ್ಕಾರ.